ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ನಮಗೆ ತುಂಬಾ ಪುಣ್ಯಕ್ಷೇತ್ರಗಳಿದೆ ಅಲ್ವಾ? ತುಂಬಾ ಪುಣ್ಯಕ್ಷೇತ್ರಗಳಿದೆ. ಉದಾಹರಣೆಗೆ ತಗೊಂಡ್ರೆ ತಿರುಪತಿ ತಿರುಮಲ ಬೆಟ್ಟ ಆಗಿರ್ಬೋದು, ಶ್ರೀ ಕ್ಷೇತ್ರ ಕೈವಾರ ಆಗಿರ್ಬೋದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಿರ್ಬೋದು, ಶ್ರೀ ಕ್ಷೇತ್ರ ತಲಕಾಯಲ್ ಬೆಟ್ಟ ಆಗಿರ್ಬೋದು, ಇನ್ನು ಹಲವಾರಿದೆ. ಮೈಸೂರು ಚಾಮುಂಡೇಶ್ವರಿಯ ದೇವಿ ಆಗಿರ್ಬೋದು, ಮತ್ತೆ ಉತ್ತರದ ಕಡೆ ಇರ್ತಕ್ಕಂತಹ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯ ಆಗಿರ್ಬೋದು, ಕಾಶಿ, ಈ ರೀತಿ ಅಂದ್ರೆ ತುಂಬಾ ಪುಣ್ಯಕ್ಷೇತ್ರ ಉತ್ತರ ಕಡೆನೂ ಇದೆ, ದಕ್ಷಿಣ ಕಡೆ ಇದೆ. ಹಿಂದೂಗಳು ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ದಿನ ಹೋಗ್ತೀವಿ ಅಲ್ವಾ? ಪುಣ್ಯಕ್ಷೇತ್ರಗಳಂತಂದ್ರೆ ನಾವು ಹೋಗ್ತೀವಿ, ಜೀವನದಲ್ಲಿ ಒಮ್ಮೆ ಆದ್ರೂ ಹೋಗ್ತೀವಿ. ಹೋಗೋದು ಪುಣ್ಯಕ್ಷೇತ್ರಗಳು ತಪ್ಪಿಲ್ಲ, ಖಂಡಿತ ಹೋಗಲೇಬೇಕು. ಜೀವನದಲ್ಲಿ ಒಮ್ಮೆ ಆದ್ರೂ ಹೋಗಬೇಕು. ಎಲ್ಲ ಪರಿಸ್ಥಿತಿಗಳ ಅನುಕೂಲ ಆದಮೇಲೆ ಖಂಡಿತ ನಾವು ಹೋಗಬೇಕು. ಆದರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಾವು ಮಾಡ್ತಕ್ಕಂತಹ ಕೆಲಸಗಳು ಏನು? ಈ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬಂದ ಮೇಲೆ ಈ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ನೀವು ಒಂದ್ಸರಿ ಈ ವಿಡಿಯೋವನ್ನ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಸಿಗುತ್ತೆ ಅಂತ ಇಲ್ಲಿನ ಜನ ಇರ್ತಾರೆ. ಇದರ ಹೆಸರು ಮೋಕ್ಷ ಮಾರ್ಗ ಅಂತ. ಅರುಣಾಚಲೇಶ್ವರ ದೇವಸ್ಥಾನ ಗಿರಿ ಪ್ರದರ್ಶನ ಮಾಡುವಾಗ ಲಾಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದರ ನಂಬಿಕೆ ಏನಪ್ಪಾ ಅಂದ್ರೆ, ಯಾರು ಈ ಮೋಕ್ಷ ಮಾರ್ಗದ ಮೂಲಕ ಒಂದು ಹಾದು ಬರ್ತಾರೋ ಅವ್ರಿಗೆ ಮೋಕ್ಷ ಅನ್ನೋದು ಸಿಗುತ್ತೆ ಅಂತ ಅಲ್ಲಿನ ಜನ ನಂಬ್ತಾರೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ನೀವ್ ಎಷ್ಟೇ ದಪ್ಪ ಇದ್ರು ಕೂಡ ಆ ಸಣ್ಣ ಕಲ್ಲು ಇದುವರೆಗೂ ಒಬ್ರು ಕೂಡ ಸಿಕ್ಕಾಕೊಂಡಿಲ್ಲ. ನಿಜಕ್ಕೂ ಕೂಡ ಇದು ಅದ್ಭುತ ಅಂತ ಹೇಳ್ಬೇಕಾ ಅಥವಾ ಇದ್ರ ಹಿಂದೆ ಯಾವ ವಿಜ್ಞಾನ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬ ಹಿಂದೂ ಕೂಡ ಒಂದಲ್ಲ ಒಂದು ಸಲ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ನಿಲ್ಸಪ್ಪ ನಿನ್ನ ಸಂತೆ ನಿಲ್ಸಪ್ಪ. ಇವಾಗ ಮೋಕ್ಷ ಮಾರ್ಗ ಅಂತ ಹೇಳ್ತಾ ಇದ್ದಾನಲ್ಲ, ಇಷ್ಟಿದೆ ಆ ಕಲ್ಲುಗಳ ಮಧ್ಯೆ, ಇಷ್ಟೇ ಸಂಧಿ ಇದೆ. ಆ ಸಂಧಿಯಲ್ಲಿ ಎಷ್ಟು ಜನ ಹೋಗಿ ಸಿಕ್ಕಾಕೊಂಡು ಪ್ರಾಣ ಬಿಟ್ಟಿರೋರು ಇದ್ದಾರಪ್ಪ. ಮಹಾನ್ ಭಾವ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದ ಮಹಾನ್ ಭಾವ. ತುಂಬಾ ಜನ ಹೋಗಿ ಸಿಕ್ಕಾಕೊಂಡು ಉಸಿರಾಡ್ದಿರ ಪ್ಯಾರಾಲಿಸಿಸ್ ಹೊಡೆದು ಹಾರ್ಟ್ ಸ್ಟ್ರೋಕ್ ಹೊಡೆದಿರ್ತಕ್ಕಂಥವ್ರು ಇದ್ದಾರಪ್ಪ. ಮಹಾನ್ ಭಾವ, ತುಂಬಾ ತಪ್ಪು ಪ್ರಚಾರಗಳು ಯಾಕೆ ಮಾಡ್ತಾ ಇದೀಯಾ ನೀನು? ಏನಪ್ಪ ಮಹಾನ್ ಭಾವ, ತಪ್ಪು ಪ್ರಚಾರಗಳು ಯಾಕೆ ಮಾಡ್ತಾ ಇದೀಯಾ? ಹಿಂದೂಗಳು ಅಮಾಯಕರು ಅಂತ ಹೇಳಿ ನೀವು ಈ ರೀತಿ ಮೋಸ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಈ ಮೋಕ್ಷ ಮಾರ್ಗ ಇಷ್ಟಿದೆ. ಆ ಮೋಕ್ಷ ಮಾರ್ಗದಲ್ಲಿ ಹೋಗಿ ಅದರಲ್ಲಿ ಸಿಕ್ಕಾಕೊಂಡು ಯಾವ ಮೋಕ್ಷನೂ ಬರಲ್ಲ, ಏನೂ ಇಲ್ಲ. ಯಾವ ಕಾರಣಕ್ಕೆ ಇಟ್ಟಿರೋದು ಅಂತ ಹೇಳಿ ನನಗೂ ಸಹ ಗೊತ್ತಿಲ್ಲ. ಆ ಸಂಧಿ ನೋಡಿದ್ರೆ ಇಷ್ಟಿದೆ. ಆ ಸಂಧಿಯಲ್ಲಿ ಹೋಗಿ ದೂರಿದ್ರೆ ಎಷ್ಟೋ ದಿನ ಮೋಕ್ಷ ಬಂದಿದೆಯಂತೆ. ಮುಟ್ಟಾಳ ಈ ರೀತಿ ಪ್ರಚಾರಗಳು ಮಾಡೋಕ್ಕೆ ನಾಚಿಕೆ ಆಗಬೇಕು. ಹಿಂದೆ ಈ ತೆಲುಗು ಒಂದು ಇದರಲ್ಲೂ ಸಹ ಒಬ್ರು ಪ್ರಚಾರ ಮಾಡ್ತಾ ಇದ್ರು, ಆಧ್ಯಾತ್ಮಿಕವೇತ್ತರು. ಏನಂತ, ಈ ಮೋಕ್ಷ ಮಾರ್ಗದಲ್ಲಿ ಹೋದ್ರೆ ಖಂಡಿತ ಮೋಕ್ಷ ಸಿಕ್ಬಿಡುತ್ತೆ ಅಂತ ಹೇಳಿ. ಹಾಗಾದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥವರು ಪಾಪಗಳು ಮಾಡಿರ್ತಕ್ಕಂಥವ್ರು, ಕರ್ಮಗಳೆಲ್ಲ ಮಾಡಿರ್ತಕ್ಕಂಥವ್ರು ಚೆನ್ನಾಗಿ ಪಾಪಗಳು ಕರ್ಮಗಳು ಮಾಡಿಬಿಟ್ಟು ಹೋಗಿ ಆ ಸಂಧಿಯಲ್ಲಿ ದೂರ ಬಿಟ್ರೆ ಮೋಕ್ಷ ಬರುತ್ತೆ ಅಲ್ವಾ? ಇನ್ನು ದೇವ್ರು ಬೇಕಾಗಿಲ್ಲ. ಅರುಣಾಚಲಕ್ಕೆ ಹೋಗಿ ಅರುಣಾಚಲೇಶ್ವರನನ್ನ ದರ್ಶನ ಮಾಡ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಕಾರ ಅಲ್ವಾ? ಮೂರ್ಖರೇ, ಈ ಶ್ರೀಕಾಳಹಸ್ತಿ ಏನಿದೆ ಗೊತ್ತಲ್ವಾ? ಅಲ್ಲಿ ಈಶ್ವರನಿಗಿಂತ ಲಿಂಗಕ್ಕಿಂತಾನು ಇಲ್ಲಿ ಪ್ರಾಮುಖ್ಯತೆ ರಾಹುಕೇತುಗಳ ಪೂಜೆಗೆ ಇದೆ. ಅಲ್ಲೂ ಸಹ ಅಷ್ಟೇ. ಒಂದು ವಿಚಾರ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ರಾಹು ಕೇತುಗಿಂತ ಆದಿದೇವತೆ ದೊಡ್ಡವನ್ ಈಶ್ವರನ್ ಅಂತ ಸಹ ತಲೆಯಲ್ಲಿಲ್ಲ. ಶ್ರೀಕಾಳಹಸ್ತಿಗೆ ಹೋಗೋದು ರಾಹುಕೇತು ಪೂಜೆಗಳಿಗೆ ಮಾತ್ರ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹೋಗೋದು ಸರ್ಪ ಪೂಜೆಗೆ ಮಾತ್ರನೇ. ಅಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ, ಕಾರ್ತಿಕೇಯ ಸ್ವಾಮಿನ ದೊಡ್ಡವನಲ್ಲ. ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಕಷ್ಟಗಳು ತೀರಲ್ಲ ಅಲ್ವಾ? ತುಂಬಾ ಜನ ಇದೇ ರೀತಿ ಮಾಡ್ತಾರೆ. ಮೋಕ್ಷ ಮಾರ್ಗ ಎಲ್ಲಿರುತ್ತೆ, ಈ ಮ್ಯಾಜಿಕ್ ಎಲ್ಲಿರುತ್ತೆ, ಆ ಮಿರಾಕಲ್ ಎಲ್ಲಿರುತ್ತೆ, ಆ ಮ್ಯಾಜಿಕ್ಕು, ಈ ಮಾಯಗಳು, ಆ ಮಿರಾಕಲ್ಸು, ಇನ್ನೊಂದು ಮತ್ತೊಂದು, ಬಿರಿಯಾನಿಲೆ ಪರಿಹಾರ, ಲವಂಗ ಪರಿಹಾರ, ಕೊತ್ತಂಬರಿ ಪರಿಹಾರ, ಇನ್ನೊಂದು ಪರಿಹಾರ, ಮತ್ತೊಂದು ಪರಿಹಾರ, ತಕ್ಷಣ ಎಲ್ಲ ಆಗೋಗ್ಬಿಟ್ಟು ಇದೇ ಅಲ್ವಾ? ದಯವಿಟ್ಟು ಇಂತಹದ್ರಲ್ಲಿ ಸಿಗ್ಬೇಡಿ. ಭಗವಂತನಂತಕ್ಕಂಥವನು ಒಬ್ಬನಿದ್ದಾನೆ. ಭಗವಂತನ ನಾಮಸ್ಮರಣೆ, ಭಗವಂತನಿಗೆ ನಮಸ್ಕಾರ ಮಾಡ್ಕೊಳ್ಳೋದು ಮರ್ತು ಹೋಗ್ಬೇಡಿ. ಇವೆರಡು ಇದ್ರೆ ಖಂಡಿತ ನೀವು ಅನ್ಕೊಂಡಿರೋದಾಗುತ್ತೆ.
ಭಗವಂತನ ಯಾವ ಸಮಯಕ್ಕೆ ಯಾರಿಗೆ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಡ್ತಾನೆ. ದಯವಿಟ್ಟು ಅದನ್ನು ಮರ್ತೋಗ್ಬೇಡಿ. ನಿಮ್ಮ ಹೋಗಿ ಆ ಪರಿಹಾರ, ಈ ಮ್ಯಾಜಿಕ್ಕು, ಆ ಮಾಯಗಳು ಅಂತ ನೀವು ಹೋಗೋದಕ್ಕೆ ಅವ್ರು ಮೋಸ ಮಾಡ್ತಾ ಇರೋದು. ಇವತ್ತು ನಾವು ಹೋಗ್ಲಿಲ್ಲ ಅಂದರೆ ಅವ್ರು ಎಲ್ಲಿಂದ ಮೋಸ ಮಾಡ್ತಾರೆ? ಅಪ್ರಮತ್ತವಾಗಿರುವ ಜಾಗರೂಕತೆಯಿಂದ ಇರಬೇಕು ಜನರು. ಇಂತಹ ಮೂರ್ಖರು ಆ ಸಂಧಿಯಲ್ಲಿ ದೂರಿ, ಈ ಸಂಧಿಯಲ್ಲಿ ದೂರಿ, ಆ ಮೋಕ್ಷ ಬರುತ್ತೆ, ಈ ಮೋಕ್ಷ ಬರುತ್ತೆ, ದಯವಿಟ್ಟಾಗಿ ವೈಕುಂಠಕ್ಕೆ ಹೋಗ್ತೀವಿ, ಕೈಲಾಸಕ್ಕೆ ಹೋಗ್ತೀವಿ ಅಂದರೆ ನಂಬಿ ಹೋಗಿ ಪ್ರಾಣಗಳು ಕಲ್ತ್ಕೊಂಡಿರ್ತಕ್ಕಂಥದ್ದು ತುಂಬ ಜನ ಇದೆ. ಯೂಟ್ಯೂಬಲ್ಲಿ ಹೊಡೀರಿ, ಬರುತ್ತೆ. ದಯವಿಟ್ಟು ಜಾಗರೂಕತೆಯಿಂದ ಇರಿ. ಯಾರು ಸಹ ಇಂತಹ ಪ್ರಯತ್ನಗಳನ್ನು ಮಾಡೋಕ್ಕೆ ಹೋಗಬೇಡಿ. ಎಂದಿನಂತೆ ಈ ವಿಡಿಯೋ ಸಹ ಅರಿವು ಮೂಡಿಸೋದಕ್ಕೆ ಮಾತ್ರ ಮಾಡ್ತಾ ಇದ್ದೀನಿ. ಯಾರ ಮೇಲೆ ವೈಯಕ್ತಿಕ ದ್ವೇಷದಿಂದ ಮಾಡ್ತಾ ಇಲ್ಲ. ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.